ಅವನಿಗೊಂದಿಷ್ಟು ಬುದ್ಧಿ ಬೇಡವಾ? ಅಂಥ ಅರ್ಜೆಂಟ್ ಏನಿತ್ತು ಅವನಿಗೆ ಮನೆಗೆ ಹೋಗೋಕ್ಕೆ? ಏನೋ ಅರ್ಜೆಂಟ್ ಇತ್ತು ಅಂತ ಅನ್ಸುತ್ತೆ, ಅದಕ್ಕೆ ಹೋಗಿದ್ದಾನೆ. ಹಾಗಲ್ಲ ಅಣ್ಣ, ಒಂದು ಮಾತು ಹೇಳೋಗ್ಬೋದಿತ್ತಲ್ವಾ? ಸರಿ ಬಾ, ನಾವೇ ಅವ್ನ ಮನೆಗೆ ಹೋಗಿ ನೋಡ್ಕೊಂಬರೋಣ. ರುದ್ರ ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಕೂಲ್ ಆಗು. ಅವ್ನು ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ವಿಚಾರಿಸಿ ನೋಡು. ಅದು ಸರಿನೇ. ಅಮ್ಮ, ಫೋನ್ ಬರ್ತಿದೆ ಅಮ್ಮ. ನಾವು ಬಂದಿರೋದು ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ನೋಡು, ನೀನು ಫೋನ್ ರಿಸೀವ್ ಮಾಡಬೇಡ. ರಿಸೀವ್ ಮಾಡೋ ರಮೇಶ, ಛೇ ರಿಸೀವ್ ಮಾಡೋ. ಅಮ್ಮ, ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ರುದ್ರ ವಿಷ್ಣು ಗಾಬರಿ ಆಗ್ತಾರೆ. ನೀವೇ ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಡಿಮ್ಮ. ನೋಡು ರಮೇಶ, ನಾವು ಮನೇಲಿಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಎಲ್ಲ ಕಡೆ ಹುಡುಕಿರ್ತಾರೆ. ನಾನೀಗ ಮಾತಾಡಿದ್ರೆ ಎಲ್ಲ ವಿಷಯ ಹೇಳಬೇಕಾಗತ್ತೆ. ಅವರು ನನಗೆ ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೇ ನಾನು ಫೋನ್ನ ಮನೇಲಿಟ್ಬಿಟ್ಟು ಬಂದಿರೋದು. ನಾನೀಗೇನಾದ್ರು ಫೋನಲ್ಲಿ ಮಾತಾಡಿದ್ರೆ ಪೂಜೆನೂ ಬೇಡ, ಯಾವುದೂ ಬೇಡ, ಮನೆಗೆ ವಾಪಸ್ ಬನ್ನಿ ಅಂತಾರೆ. ಹೆತ್ಕರ್ಲಿನ ಸಂತ ಅವ್ರಿಗೇನು ಅರ್ಥ ಆಗಬೇಕು. ನೋಡು, ಪೂಜೆ ಆಗೋವರೆಗೂ ನಾವು ಯಾವ ಫೋನು ಎತ್ತೋದು ಬೇಡ. ನೀನು ಧೈರ್ಯವಾಗಿರು, ನೀನು ಕಾರ್ ಓಡಿಸು, ಏನೂ ಆಗೋದಿಲ್ಲ. ಸರಿ ಅಮ್ಮ, ಹಾಗೇ ಆಗಲಿ. ನೀವು ಹೇಳೋದು ಸರಿಯಾಗೇ ಇದೆ. ಏನಾಯ್ತು ರುದ್ರ, ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಅಣ್ಣ, ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅವನು ಈ ಥರ ಎಲ್ಲ ಸಾಮಾನ್ಯವಾಗಿ ಮಾಡಲ್ಲ. ಇವತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾನೋ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಇನ್ನೊಂದ್ಸಲ ಟ್ರೈ ಮಾಡು. ಈಗಾಗಲೇ ಹೊತ್ತಾಗಿದೆ. ಮೊದಲು ಬಾಬಾ ಹತ್ರ ಹೋಗಿ ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈಗೆ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ. ಅದು ಅಲ್ಲದೆ ಬಾಬಾ ಪೂಜೆ ಮಾಡ್ತಿರೋದು. ನೀನಾ ನಾಗಿಣಿ? ತಪ್ಪಿಸ್ಕೊತೀಯನೋ? ಅದು ಹೇಗೆ ತಪ್ಪಿಸ್ಕೊತೀಯೋ ನಾನು ನೋಡ್ತೀನಿ. ಮೋಸ, ಮಹಾ ಮೋಸ. ಇದು ಹೇಗೆ ಸಾಧ್ಯ? ನಮ್ಮ ಅರ್ಜುನ್ ಮದುವೆ ಆಗಿರೋದು ಹಾವನ್ನ. ಬಿಡಲ್ಲ ನಾನು. ನಿನ್ನ ಮೋಸನ ಎಲ್ರಿಗೂ ಹೇಳ್ತೀನಿ.
ಅವತ್ತು ನಮ್ಮಪ್ಪ ಅಮ್ಮನ ಇದೇ ರೀತಿ ಅಸಹಾಯಕರನ್ನಾಗಿ ಮಾಡಿ ಕೊಂದ್ರಿ ಅಲ್ವಾ? ಈಗ ಅನುಭವಿಸೋ. ನಮ್ಮಪ್ಪ ಅಮ್ಮನ ನಿರ್ಭಯವಾಗಿ ಅವತ್ತು ಇದೇ ರೀತಿ ಕೊಂದ್ರಿ. ಅದೇ ರೀತಿ ನೀನು ನಿನ್ನ ಸ್ನೇಹಿತರು ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ರುದ್ರ ಏನಾಯ್ತು? ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ಅಣ್ಣ, ಆ ನಾಗಿಣಿ ಅಮ್ಮನ ವೇಷದಲ್ಲಿ ಬಂದು ನಮ್ಮ ರಮೇಶನ್ ಕರ್ಕೊಂಡು ಹೊರಟೋಗಿದ್ದಾಳಣ್ಣ. ಏನು? ಹ್ಞೂ ಅಣ್ಣ, ನಮ್ಮ ರಮೇಶ ಅಪಾಯದಲ್ಲಿದ್ದಾನೆ. ನಾವು ಹೋಗಿ ಅವನನ್ನು ಕಾಪಾಡ್ಬೇಕಣ್ಣ. ಓ ನಡಿ ನಡಿ, ಬೇಗ ನಡಿ ರುದ್ರ. ಯಾಕಿಂತ ಕೆಲಸ ಮಾಡ್ಕೊಂಬಿಡ ಅವನು? ಉರಿ ಉರಿ ಬೇಡ ಬೇಡ ನಾಗಿಣಿ, ನನ್ನನ್ನು ಬಿಟ್ಬಿಡು. ನನ್ನನ್ನು ದಯವಿಟ್ಟು ಬಿಟ್ಬಿಡು. ನನ್ನಿಂದ ತಪ್ಪಾಯ್ತು ನಾಗಿಣಿ, ಬಿಟ್ಬಿಡು ನನ್ನನ್ನು. ಇದೆಲ್ಲ ರುದ್ರನ ಕೆಲಸ. ನಾನು ಅವತ್ತೇ ಹೇಳಿದೆ ಅವನಿಗೆ, ಆ ನಾಗಮಣಿ ಹಿಂದೆ ಬೀಳೋದು ಬೇಡ ಅಂತ. ಅವನೇ ನಮ್ಮನ್ನೆಲ್ಲ ಬಲವಂತವಾಗಿ ಕರ್ಕೊಂಡು ಹೋದ. ನಿಮ್ಮ ಅಪ್ಪ ಅಮ್ಮನ ಸಾಹಿಸಿದ್ದು ಅವನೇ. ಅವನನ್ನ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ನನ್ನು ಬಿಟ್ಬಿಡು. ನಿನ್ನ ಕಾಲಿಗೆ ಬೀಳ್ತೀನಿ ಅಮೃತ, ಬಿಟ್ಬಿಡು ನನ್ನನ್ನ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾಯ. ಎಷ್ಟು ಸುಲಭವಾಗಿ ಹೇಳ್ದೆ ಬಿಟ್ಬಿಡು ಅಂತ. ಅವತ್ತು ನನ್ನ ತಂದೆ ತಾಯಿನ ಕೊಂದಿದ್ದು ಇದೇ ರೀತಿ ಅಲ್ವಾ ನೀವು? ಸೇಡಿಗೆ ಅಂತ ನಿಂತಿರೋ ನನಗೆ ನಿಮ್ ಮೇಲೆ ದಯೆ ಯಾಕೋ ಬರ್ಬೇಕು? ಹಾವಿನ ಸೇಡು ಅಂದ್ರೆ ಸುಮ್ಮನೆನಾ? ಬಿಡಲ್ಲ, ಒಬ್ಬರನ್ನು ಬಿಡಲ್ಲ. ನಮ್ಮಪ್ಪ ಅಮ್ಮನ ಸಾವಿಗೆ ಬಡ್ಡಿ ಸಹಿತ ಸೇಡು ತೀರಿಸ್ತೀನಿ ನಾನು. ಅಮೃತಾಳ ಸೇಡಿನ ದಾಹಕ್ಕೆ ಇವತ್ತು ನಿನ್ನ ಸಾವಿಂದನೇ ಮುನ್ನುಡಿ. ಪಾಪಿ, ಸಾಯೋದಕ್ಕೆ ಸಿದ್ಧ ಆಗು. ಊರಾಚೆ ಇರೋ ಶಿವನ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದ್ದ ಅಣ್ಣ. ಬೇಡ ನಾಗಿಣಿ, ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ. ನನಗೆ ಬದುಕೋಕೆ ತುಂಬಾ ಆಸೆ ಇದೆ. ಸ್ಟಾಪ್. ಜಾಗ ಬಿಡಿ, ಅಜ್ಜಿಗೆ ಮಾತ್ರೆ ಕೊಡೋ ಹೊತ್ತಾಯ್ತು. ಬಾ ಕುಲವದು ಅಂದ್ರೆ ನೀವೇ ಕಣ್ರಿ. ನನ್ನ ಮೇಲೆ ಯಾಕ್ರಿ ಅಸಡ್ಡೆ? ಹಾಗೇನಿಲ್ವಲ್ಲ. ಅರ್ಥ ಆಯ್ತು ಬಿಡಿ. ಫಸ್ಟ್ ನೈಟಲ್ಲಿ ಹೋಲ್ಸೇಲ್ ಆಗಿ ಪ್ರೀತಿ ತೋರಿಸ್ಬೇಕು ಅಂತಿದ್ದೀರಾ ಅಲ್ವಾ? ನೋಡ್ತಿರೋ, ನಿನ್ನ ಮೊದಲನೇ ರಾತ್ರಿಲಿ ನೀನು ಜನ್ಮದಲ್ಲಿ ಮರೆಯಕ್ಕಾಗಬಾರ್ದು ಅಂತ ಉಡುಗೊರೆ ಕೊಡ್ತೀನಿ.